ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೈದ್ರಾಬಾದಲ್ಲಿರುವಂಥ ಒಂದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ರೀಸೆಂಟಾಗಿ ಓಪನ್ ಆದ್ರಿಂದ ಅಷ್ಟಾಗಿ ಜನ ಏನೂ ಇರಲಿಲ್ಲ. ಇನ್ನೂ ಒಂದು ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು. ತಿರುಪತಿ ಸೌತ್ ಇಂಡಿಯನ್ಸ್ ಎಲ್ಲ ಅಟ್ಲೀಸ್ಟ್ ಒಂದ್ಸಲಿ ನೋಡಿರೋಂಥ ವೆಂಕಟೇಶ್ವರನ ಗುಡಿ. ಏಡಕೊಂಡಲವಾಡ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಸುಮಾರು ಹೊತ್ತು ಕ್ಯೂ ಅಲ್ಲಿ ನಿಂತು ಹೋದ್ರೂ ಒಂದ್ 5 ನಿಮಿಷ ದೇವ್ರ ದರ್ಶನ ಮಾಡಕ್ಕಾಗಲ್ವಲ್ಲ ಅಂತ ಒಂಚೂರು ಬೇಜಾರು. ಅಂತ ಬೇಜಾರಿದ್ರು ಆ ಒಂದು ಕ್ಷಣ ದೇವ್ರ ದರ್ಶನ ಮಾಡಕ್ಕೆ ಪುಣ್ಯನೇ ಮಾಡಿರ್ಬೇಕು. ಜರಗಂಡಿ 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 ಅಂತ ಪೂಜಾರಿಗಳು ಆ ದೇವ್ರನ್ನ ನೋಡಕ್ಕೂ ಬಿಡ್ದೇನೆ ತಳ್ತಾ ಇರ್ತಾರೆ. ತೆಲಂಗಾಣ ಆಂಧ್ರ ಪ್ರದೇಶ್ ಡಿವೈಡ್ ಆದ್ಮೇಲೆ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ತೆಲಂಗಾಣ ಅಂದ್ರೆ ಸುಮ್ಮನೆ ಅಲ್ಲ ಅಂತ ತೆಲಂಗಾಣದಲ್ಲೂ ಕೂಡ ತಿರುಪತಿ ಅಂತಾನೆ ದೇವಸ್ಥಾನ ಆಗಿದೆಯಂತೆ. ಅದೇ ಈ ಸ್ವರ್ಣಗಿರಿ ದೇವಸ್ಥಾನ. ವೆಂಕಟೇಶ್ವರನ ದರ್ಶನ ಬೇಗನೆ ಆಗೋಯ್ತು. ಹಬ್ಬ ಎಷ್ಟು ಬೇಗ ಆಗೋಯ್ತು ಅನ್ನೋ ಖುಷಿ ಒಳಗೊಳಗನೆ. ದೇವಸ್ಥಾನ ಜೊತೆಗೆ ಕೊಳ ಮಾಡಿ ಅದರ ಮಧ್ಯದಲ್ಲಿ ಪದ್ಮನಾಭ ದೇವರು, ಸುತ್ತ ಒಳ್ಳೆ ಮಂಟಪ ಥರ ಮಾಡಿ ಅಬ್ಬಾ ನೋಡೋಕೆ 2 ಕಣ್ಣು ಸಾಲದು ಅನ್ನೋ ಅಷ್ಟು ಅದ್ಭುತವಾದಂಥ ಸ್ಥಳ ಇದು. ಬನ್ನಿ, ಇನ್ಯಾಕೆ ತಡ ಮಾಡ್ತೀರಾ, ಆದಷ್ಟು ಬೇಗ ಸುಂದರವಾದ ಸ್ವರ್ಣಗಿರಿ ದೇವಸ್ಥಾನವನ್ನು ನೀವು ನೋಡಿ.